ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಆಕಸ್ಮಿಕವಲ್ಲ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಪತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಆಕಸ್ಮಿಕವಲ್ಲ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಪತನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್. ತಾಂತ್ರಿಕ ದೋಷದಿಂದ ಏರ್ ಇಂಡಿಯಾ ವಿಮಾನ ದುರಂತ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ಇಂಧನ ಆಫ್ ಮಾಡಿದ್ದು ಪೈಲಟ್ ಸುಮಿತ್ ಅಗರ್ವಾಲ್. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಪೈಲಟ್ ಸುಮಿತ್ ಅಗರ್ವಾಲ್ ಕಾರಣ. ಅಮೆರಿಕನ್ ಇನ್ವೆಸ್ಟಿಗೇಟರ್ಸ್ ಮಾಹಿತಿ ಆಧರಿಸಿ ಇಟಲಿ ಪತ್ರಿಕೆ ವರದಿಯನ್ನ ಸಲ್ಲಿಸಿದೆ. ಸಂಚಲನಾತ್ಮಕ ವರದಿ ಪ್ರಕಟಿಸಿದ ಕೊರಿಯರ್ ಡೆಲ್ಲಾ ಸೆರಾ ಪತ್ರಿಕೆ. ಕಳೆದ ವರ್ಷ ಜೂನ್ 12ರಂದು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿತ್ತು. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ 260 ಮಂದಿ ಸಾವನ್ನಪ್ಪಿದ್ರು. ಲಂಡನ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆದ 32 ಸೆಕೆಂಡ್ನಲ್ಲೇ ಪತನ ಆಗಿತ್ತು. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಆಕಸ್ಮಿಕವಲ್ಲ. ಅಲ್ಲಿ ನೇರವಾಗಿ ಪೈಲಟ್ ಸುಮಿತ್ ಕಾರಣ. ಅಮೆರಿಕನ್ ಇನ್ವೆಸ್ಟಿಗೇಟರ್ಸ್ ಮಾಹಿತಿ ಆಧರಿಸಿ ಇಟಲಿ ಪತ್ರಿಕೆ ವರದಿಯನ್ನ ಮಾಡಿದೆ. ಸಂಚಲನಾತ್ಮಕ ವರದಿ ಪ್ರಕಟಿಸಿದ ಕೊರಿಯರೆ ಡೆಲ್ಲಾ ಸೆರಾ ಪತ್ರಿಕೆ. ಕಳೆದ ವರ್ಷ ಜೂನ್ 12ರಂದು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿತ್ತು. ಟೇಕ್ ಆಫ್ ಆದ 32 ಸೆಕೆಂಡ್ಸ್ನಲ್ಲಿ ಪತನ ಆಗುತ್ತೆ ವಿಮಾನ. ಅದರಲ್ಲಿ 260 ಜನ ಸಾವನ್ನಪ್ತಾರೆ. 260 ಜನನ ಬಲಿ ತೆಗೆದುಕೊಂಡಿತ್ತು. ಆದ್ರೆ ಇದು ಆಕಸ್ಮಿಕವಲ್ಲ. ಅಲ್ಲಿದ್ದಂತ ಏನು ಪೈಲಟ್ ಸುಮಿತ್ ಇದ್ರೋ ಇವರು ಇಂಧನ ಆಫ್ ಮಾಡಿದ್ದು ಪೈಲಟ್ ಸುಮಿತ್ ಅಗರ್ವಾಲ್ ಅನ್ನೋದು ಉದ್ದೇಶಪೂರ್ವಕವಾಗಿ ಗೊತ್ತಾಗ್ತಾ ಇದೆ. ತಾಂತ್ರಿಕ ದೋಷದಿಂದ ಏರ್ ಇಂಡಿಯಾ ವಿಮಾನ ದುರಂತ ಆಗಿಲ್ಲ. ಉದ್ದೇಶಪೂರ್ವಕವಾಗಿ ಇಂಧನವನ್ನ ಆಫ್ ಮಾಡಿದ್ದು ಪೈಲಟ್ ಸುಮಿತ್ ಅಗರ್ವಾಲ್. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಪೈಲಟ್ ಸುಮಿತ್ ಅಗರ್ವಾಲ್ ಕಾರಣ ಅಂತ ಅಮೆರಿಕನ್ ಇನ್ವೆಸ್ಟಿಗೇಟರ್ಸ್ ಮಾಹಿತಿ ಆಧರಿಸಿ ಇಟಲಿ ಪತ್ರಿಕೆ ವರದಿಯನ್ನ ಬಿತ್ತರಿಸಿದೆ. ಸಂಚಲನಾತ್ಮಕ ವರದಿ ಪ್ರಕಟಿಸಿದ ಕೊರಿಯರೆ ಡೆಲ್ಲಾ ಸೆರಾ ಪತ್ರಿಕೆ. ಕಳೆದ ವರ್ಷ ಜೂನ್ 12ರಂದು ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿತ್ತು. ಅದೆಷ್ಟರ ಮಟ್ಟಿಗೆ ಅಲ್ಲಿ ಹಾನಿಯನ್ನ ಮಾಡಿತ್ತು, ಎಷ್ಟು ಮಟ್ಟಿಗೆ ಜೀವವನ್ನ ತೆಗೆದುಕೊಂಡಿತ್ತು, ಜನರ ಜೀವವನ್ನ ಅಂತ ಅಂದ್ರೆ ನಿಜಕ್ಕೂ ಕೂಡ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಈ ಒಂದು ದುರಂತ. 260 ಜನ ಅದರಲ್ಲಿ ಇದೀಗ 260 ಜನ ಅದರಲ್ಲಿ ಸಾವನ್ನಪ್ಪಿದ್ರು. ಒಂದು ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಹೋಗಿ ಹೊಡೆಯುತ್ತೆ ಆ ವಿಮಾನ. ಹಾಸ್ಟೆಲ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಸಹಿತ ಅಲ್ಲಿ ಸಾವನ್ನಪ್ಪಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಒಂದು ಎಫೆಕ್ಟ್ ಅನ್ನ ಅಲ್ಲಿ ತಂದು ಒದಗಿಸಿತ್ತು. ಹಾಗಾದ್ರೆ ಈ ಒಂದು ವಿಮಾನ ದುರಂತ ಯಾವ ಕಾರಣಕ್ಕೆ ಆಗಿತ್ತು, ಏನಾದರೂ ತಾಂತ್ರಿಕ ದೋಷವಿತ್ತ, ಇದೆಲ್ಲವನ್ನ ಕೂಡ ಅಲ್ಲಿ ಪರಿಗಣಿಸಲಾಗ್ತಾ ಇತ್ತು. ಆದ್ರೆ ಇದೀಗ ಸಿಕ್ಕಿರುವಂತಹ ಮಾಹಿತಿ ಅಂದ್ರೆ ಈ ಒಂದು ಪತ್ರಿಕೆ ಪ್ರಕಟ ಮಾಡಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷವಿರಲಿಲ್ಲ. ಅಲ್ಲಿ ಇದ್ದಂತ ಏನು ಪೈಲಟ್ ಸುಮಿತ್ ಅಗರ್ವಾಲ್ ಇಂಧನವನ್ನ ಆಫ್ ಮಾಡಿದ್ದ ಕಾರಣದಿಂದಾಗಿ ಈ ಒಂದು ದುರಂತ ಸಂಭವಿಸಿದೆ ಅಂತ ಇನ್ವೆಸ್ಟಿಗೇಟರ್ಸ್ ಮಾಹಿತಿ ಆಧರಿಸಿ ಇಟಲಿ ಪತ್ರಿಕೆ ವರದಿಯನ್ನ ಅಲ್ಲಿ ಬಿತ್ತರಿಸಿದೆ. ಸಂಚಲನಾತ್ಮಕ ವರದಿಯನ್ನ ಪ್ರಕಟಿಸಿದಂತ ಕೊರಿಯರೆ ಡೆಲ್ಲಾ ಸೆರಾ ಪತ್ರಿಕೆ ಈ ಒಂದು ವರದಿಯನ್ನ ಅಲ್ಲಿ ಬಿತ್ತರಿಸಿರುವಂತದ್ದು.